ಇವತ್ತು ಬಹಿರಂಗವಾಗಿ ಪಬ್ಲಿಕ್ ಡೊಮೈನ್ ಅಲ್ಲಿ ಸಾರ್ವಜನಿಕರ ಗಮನಕ್ಕೆ ಇರಬೇಕು. ಯಾವ್ದಾದ್ರು ಅವ್ರು ಏನ್ ಮಾಡಿದ್ದಾರೆ, ಏನ್ ನಿಯಮ ಇದೆ, ಎಲ್ಲವನ್ನು ನಿಮ್ಮ ಸಮಕ್ಷಮದಲ್ಲಿನೇ ಇವತ್ತು ಕ್ರಮವನ್ನು ತೆಗೆದುಕೊಂಡು ನಿಮ್ಗೆ ಶಾಶ್ವತವಾದಂತಹ ಒಂದು ಪರಿಹಾರ ನಮ್ಮ ಸರ್ಕಾರ ಕೊಡ್ತದೆ, ನಾವು ಕೊಡ್ತೇವೆ, ನಮ್ಮೆಲ್ಲ ಮುಖಂಡರುಗಳು ಕೊಡ್ತಾರೆ ಅನ್ನುವಂತ ಒಂದು ಭರವಸೆಯನ್ನು ಈ ವೇದಿಕೆ ಮುಖಾಂತರ ನಾನು ತಮ್ಮೆಲ್ಲರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಆರೋಗ್ಯದ ಬಗ್ಗೆ ನಮಗೆ ಕಳಕಳಿ ಇದೆ, ಕಾಳಜಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಎಲ್ಲ ಸಚಿವ ಸಂಪುಟ ಸದಸ್ಯರುಗಳಿಗೆ ಇದೆ, ಇಲ್ಲಿರುವಂಥ ರಾಜಶೇಖರ್ ಪಾಟೀಲ್ ಅವರಿಗೆ, ಇಲ್ಲಿರುವಂಥ ಜನಪ್ರತಿನಿಧಿಗಳಿಗೆ ಎಲ್ಲರನ್ನೂ ವಿಶ್ವಾಸದಲ್ಲಿ ತೆಗೆದುಕೊಂಡು ಇವತ್ತು ಈ ಒಂದು ಕೈಗಾರಿಕೆಗಳಿಗೆ ಮಾಲಿನ್ಯಕ್ಕೆ ತ್ಯಾಜ್ಯ ಬಿಡುಗಡೆ ಆಗ್ತಾ ಇದೆ, ನಿಮಗೇನು ತೊಂದರೆ ಆಗ್ತಾ ಇದೆ, ಅದಕ್ಕೆ ಶಾಶ್ವತ ಪರಿಹಾರ ಕೊಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟು ಇವತ್ತು ತಾವೆಲ್ಲ ದಯವಿಟ್ಟು ನಾನು ಖುದ್ದಾಗಿ ಬಂದಿದ್ದೇನೆ, ನಿಮಗೆ ಭರವಸೆಯನ್ನು ಕೊಟ್ಟಿದ್ದೇನೆ. ಕೊಟ್ಟ ಮಾತಿನಿಂದ ಹಿಂದೇನೋ ನಡೆದಿದ್ದೇವೆ, ಹೇಳಿದ್ದೇನಲ್ಲ ಈಗಲೂ ಹೇಳಿದ್ದೇನೆ. ಎಲ್ಲ ದಯವಿಟ್ಟು ಸಹಕಾರ ಮಾಡಿ, ದಯವಿಟ್ಟು ನಿಮ್ಮ ಹೋರಾಟ, ನಿಮ್ಮ ಪ್ರತಿಭಟನೆ ಹಿಂಪಡೆಯಿರಿ, ನಮ್ಮಲ್ಲಿ ವಿಶ್ವಾಸ ಇಕ್ಕಿ. ಇವತ್ತು ನಿಮ್ಮ ಇವತ್ತು ರಸ್ತೆ ಮೇಲೆ ಬಂದು ಕೂತಿದ್ದೀರಿ, ನಿಮ್ಮ ಬದ್ಧತೆಯನ್ನು ತೋರಿಸಿದ್ದೀರಿ, ಶಾಶ್ವತವಾದಂತಹ ಪರಿಹಾರಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ. ಮುಂದೆ ಯಾರೇ ಬಂದ್ರು ನಿಮಗೆ ಸಿಗ್ತದೆ. ನಮಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಆಗ್ಲಿ ಮತ್ತೊಂದಾಗ್ಲಿ ಅವಶ್ಯಕತೆ ಇಲ್ಲ. ನಿಮ್ಮ ಆರೋಗ್ಯ ಮುಖ್ಯ ಅನ್ನುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ, ಅದನ್ನು ನಾವು ರಕ್ಷಣೆ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟು ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನಾವೆಲ್ಲ ಎರಡು ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ ಎಲ್ಲರಿಗೂ. ಈ ಪ್ರತಿಭಟನೆ ಈ ಎಲ್ಲ ಜನರ ಪರವಾಗಿ, ಎಲ್ಲರ ಪರವಾಗಿ, ವಿಶೇಷವಾಗಿ ಈಶ್ವರ್ ಖಂಡ್ರೆ ಸಾಹೇಬರಿಗೆ, ರಾಜಶೇಖರ್ ಪಾಟೀಲ್ ಅವರಿಗೆ, ಎಲ್ಲ DC ಅವರಿಗೆ, ಭೀಮರಾವ್ ಪಾಟೀಲ್ ಅವರಿಗೆ, ಎಲ್ಲರಿಗೆ, SP ಸಾಹೇಬರಿಗೆ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತೇನೆ. अभी सुनिए 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 अभी ऑनरेबल मिनिस्टर जो है बहुत ही स्पष्ट शब्दों में बहुत स्पष्टವಾಗಿ ಅವರು ಹೇಳಿದ್ದಾರೆ. 15 ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಅಂತ ಹೇಳಿದ್ದಾರೆ. ಅವ್ರ ಮಾತಿನ ಮೇಲೆ ನಮ್ಗೆ ವಿಶ್ವಾಸ ಇದೆ, ಅವ್ರ ಮಾತಿನ ಮೇಲೆ ನಮ್ಗೆ ವಿಶ್ವಾಸ ಇದೆ. ನಾವು ವಿಶ್ವಾಸ